ಚಳ್ಳಕೆರೆಯನ್ನು ಹಸಿರೀಕರಣ ಮಾಡಲು ಪಣತೊಟ್ಟ ಅರಣ್ಯ ಅಧಿಕಾರಿಗಳು. ಬರದ ನಾಡಲ್ಲೂ ಅರಣ್ಯೀಕರಣ ಮಾಡುವುದು ಒಂದು ಸವಾಲೇ ಸರಿ. ಆದರೆ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳ ಹಿತಾಸಕ್ತಿಯಿಂದ ನಿರಂತರವಾಗಿ ಗಿಡಗಳ ಬೆಳೆಸುವಿಕೆ ರೈತರಿಗೆ ನೀಡುವುದು ವಾಡಿಕೆಯಾಗಿದೆ. ಬಯಲು ಸೀಮೆ ಎಂದರೆ ಎಂತವರಿಗೂ ನೆನಪಾಗುವುದು ಚಳ್ಳಕೆರೆ ತಾಲೂಕು. ಇಲ್ಲಿ ಕ್ಷಣ ಕ್ಷಣಕ್ಕೂ ಬಿಸಿಲ ಧಗೆಯು ಕಾವು ಹೆಚ್ಚಿ ಇದರ ಜಳ ಪ್ರಾಣಿ ಸಂಕುಲಕ್ಕೂ ಬಡಿಯದೇ ಇರದು. ಆದ್ದರಿಂದ ಈ ಬಾರಿ ಸಾಮಾಜಿಕ ಅರಣ್ಯ ಪ್ರದೇಶ ಹಾಗೂ ಪ್ರಾದೇಶಿಕ ಅರಣ್ಯ ಪ್ರದೇಶದಿಂದ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಗಿಡಗಳನ್ನು ನೆಡುವ ಗುರಿ ಹೊಂದಿದ್ದಾರೆ. ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಗಿಡಗಳನ್ನು ನೀಡಲಾಗುತ್ತಿದೆ ಮತ್ತು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಗೆ ವಿತರಣೆ ಮಾಡಲಾಗುತ್ತದೆ. ಇನ್ನು ಪ್ರಸಕ್ತ ಸಾಲು 2024-25ನೇ ಸಾಲಿಗೆ RSPD ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಮಹಾಗನಿ, ಕರಿಬೇವು, ಹಲಸು, ಸಿಲ್ವರ್ ಓಕ್, ನಿಂಬೆ, ಸರ್ವೆ, ಕಾಡು ಬಾದಾಮಿ, ಸಂಪಿಗೆ, ಶ್ರೀಗಂಧ, ನೇರಳೆ, ತೇಗ, ರಕ್ತಚಂದನ ಸಸಿಗಳನ್ನು ಸುಮಾರು 19,000 ಸಸಿಗಳು ಹಾಗೂ 25,000 ಸಸಿಗಳನ್ನು ಸಾರ್ವಜನಿಕರಿಗೆ ರಿಯಾಯಿತಿ ದರಗಳಲ್ಲಿ ಪ್ರತಿ ಸಸಿಗೆ 6 ರೂಪಾಯಿ ಹಾಗೂ ಚಿಕ್ಕ ಬ್ಯಾಗಿನ ಪ್ರತಿ ಸಸಿಗೆ 3 ರೂಪಾಯಿಯಂತೆ ಕಚೇರಿಯಲ್ಲಿ ಪಾವತಿಸಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ನೋಂದಣಿ ಶುಲ್ಕ 10 ರೂಪಾಯಿ ಪಾವತಿಸಿ ಸಸಿಗಳನ್ನು ಪಡೆದುಕೊಂಡಲ್ಲಿ ನಂತರದ ಬದುಕುಳಿದ ಪ್ರತಿ ಸಸಿಗೆ ಮೊದಲನೇ ವರ್ಷದಲ್ಲಿ 35 ರೂಪಾಯಿ, ಎರಡನೇ ವರ್ಷದಲ್ಲಿ 40, ಮೂರನೇ ವರ್ಷದಲ್ಲಿ 50 ರು ಪ್ರೋತ್ಸಾಹಧನ ವಿತರಿಸಲಾಗುತ್ತದೆ. ಇನ್ನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆಸುವ ಕಾರ್ಯಕ್ರಮಗಳಿಗೆ 500 ತಪಸಿ, ಬೀಟೆ, ತಾರೆ, ಬಂಬು, ನೇರಳೆ ಸಸಿಗಳನ್ನು ಬೆಳೆಸಲಾಗಿರುತ್ತದೆ ಎಂದು ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಬಹುಗುಣ ಮಾಹಿತಿ ಹಂಚಿಕೊಂಡಿದ್ದಾರೆ. ಬಯಲುಸೀಮೆ ಚಳ್ಳಕೆರೆ ತಾಲೂಕಿನಲ್ಲಿ ಸಸಿಗಳನ್ನು ಬೆಳೆಸುವುದರ ಮೂಲಕ ಅರಣ್ಯ ಇಲಾಖೆ ಮುಂದಾಗಿದೆ. ಅದರಂತೆ ಇಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾವಿರಾರು ಸಸಿಗಳನ್ನು ಬೆಳೆಸುವುದರ ಮೂಲಕ ಅವುಗಳನ್ನು ರೈತರಿಗೆ ಹಾಗೂ ಸರ್ಕಾರಿ ಗೋಮಾಳ ಜಾಗದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಇಂದು ಮಾದರಿಯಾಗಿದೆ. ಅದರಂತೆ ಈ ವರ್ಷ ಕೂಡ 2023-24ನೇ ಸಾಲಿನಲ್ಲಿ ಸುಮಾರು ಸಾವಿರಾರು ಸಸಿಗಳನ್ನು ಇವತ್ತು ಬೆಳೆಸಿರುವುದು ಈ ನರ್ಸಲ್ಲಿ ನಾವು ಕಾಣಬಹುದಾಗಿದೆ. ಅದರಂತೆ ಇಲ್ಲಿ ಬೇವು, ನುಗ್ಗೆ, ಹೆಬ್ಬೇವು, ಹುಣಸೆ, ನೇರ್ಲೆ, ಸಿಲ್ವರ್ ಹೀಗೆ ಮುಂತಾದ ಸಸಿಗಳನ್ನು ಬೆಳೆಸುವುದರ ಮೂಲಕ ಈ ಬಯಲುಸೀಮೆಯನ್ನು ಹಸಿರೀಕರಣ ಮಾಡಲು ಇಲ್ಲಿನ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಕೂಡ ನಾವು ಹೇಳಬಹುದಾಗಿದೆ. ಬೇವು, ನೇರಳೆ, ಹೊಂಗೆ, ಹುಣಸೆ, ತಬಸೆ, ಸಿಲ್ವರ, ಟೀಕು ಮತ್ತು ಆಮೇಲೆ ರಕ್ತಚಂದನ, ಹೆಬ್ಬೇವು, ಮಾಗಾನಿ ಇವು ರೈತರು ಕೊಡ್ತೇವೆ ಸರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೆಳೆಸೋಂಥದ್ದು ಬೇವು, ಹೊಂಗೆ, ನೇರಳೆ ಇವೆಲ್ಲ ನಮ್ಮ ಇದರಲ್ಲಿ ಹಾಕಿರ್ತೇವೆ. ಗೋಮಾಳದಲ್ಲಿ ಸರ್ಕಾರಿ ಜಮೀನಲ್ಲಿ ರಸ್ತೆ ಬದಿಯಲ್ಲಿ ನಾವು ಪ್ಲಾಂಟಿಂಗ್ ಮಾಡ್ತೇವೆ ಸರ್. ಈ ವರ್ಷ ಎಷ್ಟು ಸಾವಿರ ಸಸಿ ಅಂದಾಜು ಬೆಳೆಸಿದೆ? ವರ್ಷ ಒಂದು 90,000 ಮೇಲೆ ಹೆಚ್ಚಿಗಾಗಿ ನಾವು ಬೆಳೆಸಿದ್ದೀವಿ ಸರ್. ಈಗ ಆಲ್ರೆಡಿ ರೈತರು ಕೊಡ್ತಾ ಇದ್ದಾರೆ. ರೈತರಿಗೆ ಈಗ 2ನೇ ತಾರೀಕಿಂದ ಕೊಡ್ತು ಅಂತ ಹೇಳಿದ್ದಾರೆ. 2ನೇ ತಾರೀಕಿಂದ ಈಗ ಆಲ್ರೆಡಿ ಮಳೆ ಬಂದಿದೆಯಲ್ಲ, ಈ ಮಳೆ ಸಂದರ್ಭಕ್ಕೆ ಏನಾದರೂ ನೀವು ಪ್ಲಾಂಟೇಶನ್ ಮಾಡ್ತಿದ್ರೆ? ಈಗ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ ಸರ್. ನಾವು ಸೋಮನಕೆರೆಯಲ್ಲಿ ಮಾಡ್ತಾ ಇದ್ವಿ. ನಾಯಕನಹಟ್ಟಿ ಹತ್ರ ಚೌಡಮ್ಮ ಕಾವಲು ಅಂತ ಐತೆ, ಅಲ್ಲಿ ಮಾಡ್ತಾ ಇದ್ದೀವಿ ಸರ್. ಟೋಟಲ್ ಈ ನಮ್ಮ ಬಯಲು ಪ್ರದೇಶಕ್ಕೆ ಯಾವ ಥರ ಗಿಡಗಳು ಇಲ್ಲಿ ಹೊಸರೆ ಒಂದು ಸರ್? ಇಲ್ಲಿ ಬೇವು, ನೇರಳೆ ಮತ್ತು ಹೊಂಗೆ ಇವೆಲ್ಲ, ತಬಸೆ ಮತ್ತು ಆಮೇಲೆ ಬಸ್ರಿ, ಅರಳಿ ಇಂಥವೆಲ್ಲ ನಮ್ಮ ಇಲಾಖೆಯಲ್ಲೇ ಜಾಸ್ತಿ ಹೆಚ್ಚಿಗೆ ಬೆಳೆಸಿ. ಈ ಭಾಗದ ರೈತರು ಅತಿ ಹೆಚ್ಚಿನ ಯಾವ ಸಸಿ ಯಾವ ಜಾತಿಯನ್ನು ಕೇಳ್ತಿದ್ದಾರೆ ಸರ್? ಮಾಗಾನಿ, ಟೀಕು, ರಕ್ತಚಂದನ, ಹೆಬ್ಬೇವು ಇಂಥ ಮುಂತಾದ ಸಸಿಗಳನ್ನು ರೈತರು ಕೇಳ್ತಾ ಇದ್ದಾರೆ ಸರ್. ಈ ಮಲೆನಾಡು ಪ್ರದೇಶಕ್ಕೂ ನಮ್ಮ ಬಯಲುಸೀಮೆ ಪ್ರದೇಶಕ್ಕೂ ಅತಿ ಕಡಿಮೆ ಮಳೆ ಬರೋ ಪ್ರದೇಶ ಇಲ್ಲಿ ಯಾವ ಸಸಿ ಬೆಳೆಸಿದ್ರೆ ಚೆನ್ನಾಗಿ ಬರ್ತದೆ ಗ್ರೋತ್ ಆಗಿ? ಸರ್ ಇಲ್ಲಿ ಹುಣಸೆ ಚೆನ್ನಾಗಿ ಬರುತ್ತೆ. ಹುಣಸೆ ಚೆನ್ನಾಗಿ ಬರುತ್ತೆ. ಮಾಗಾನಿ ಬರುತ್ತೆ ಸರ್. ಈ ಕಡೆ ಮಾಗಾನಿ ಕಡಿಮೆ ಮಳೆ ಪ್ರದೇಶ ಬೀಳುವಂಥ ಪ್ರದೇಶ ನಮ್ಮದು. ನೀರಿಲ್ಲಂದ್ರೂ ಕೂಡ ತಮ್ಮ ಗಿಡ ಸಸಿ ಬೆಳೆಯಬೇಕು. ಹುಣಸೆ, ಬೇವು ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ನೇರಳೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಸೂರಯ್ಯ ಅಂತ ಸರ್. ಪ್ರೋತ್ಸಾಹಧನ
ಗಿಡಗಳನ್ನು ಪೋಷಣೆ ಮಾಡಲು 3 ವರ್ಷಗಳ ಪ್ರೋತ್ಸಾಹಧನವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಾಕಲಾಗುವುದು. ಕೆಎಂಇಆರ್ಸಿ ಯೋಜನೆಯ ಅಡಿಯಲ್ಲಿ ಓಬಳಾಪುರ ಕಾಯ್ದಿಟ್ಟ ಅರಣ್ಯಕ್ಕೆ ಸಂಬಂಧಿಸಿದಂತೆ 5,000 ಶ್ರೀಗಂಧದ ಸಸಿಗಳನ್ನು ಬೆಳೆಸಲಾಗಿದ್ದು, ಈ ಸಸಿಗಳನ್ನು ಓಬಳಾಪುರ, ಕಾಟಂದೇವರಕೋಟೆ, ದೊಣ್ಣೆಹಳ್ಳಿ, ರೇಣುಕಾಪುರ ಗ್ರಾಮಗಳ ತೆರಿಗೆ ಪ್ರತಿ ಸಸಿಗೆ 6 ರು ಅಂತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ನೋಂದಣಿ ಶುಲ್ಕ 10 ರು ಪಾವತಿಸಿ ಸಸಿಗಳನ್ನು ಪಡೆದುಕೊಂಡಲ್ಲಿ ತದನಂತರ ಬದುಕುಳಿದ ಪ್ರತಿ ಸಸಿಗೆ ಮೊದಲನೇ ವರ್ಷದಲ್ಲಿ 35 ರು, ಎರಡನೇ ವರ್ಷದಲ್ಲಿ 40 ರು, ಮೂರನೇ ವರ್ಷದಲ್ಲಿ 50 ರು ಪ್ರೋತ್ಸಾಹಧನವನ್ನು ವಿತರಿಸಲಾಗುತ್ತದೆ. ಇದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಜಮೀನಿನ ಬದು ಮತ್ತು ಪಾಳು ಭೂಮಿಯಲ್ಲಿ ಗಿಡಗಳನ್ನು ನೆಡಲು ಮುಂದಾಗಬೇಕಿದೆ. ಕಳೆದ ಸಾಲಿನಲ್ಲಿ ಅರಣ್ಯ ಇಲಾಖೆಯಿಂದ ಬೃಹತ್ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ, ಗ್ರಾಮ ಪಂಚಾಯಿತಿ ಆವರಣ, ಸಾರಿಗೆ ಘಟಕ, ರಸ್ತೆ ಬದಿ ಸೇರಿದಂತೆ ಅರಣ್ಯ ಪ್ರದೇಶಗಳಲ್ಲಿ ಸಾವಿರಾರು ಸಸಿಗಳನ್ನು ಹಾಕಲಾಗಿತ್ತು. ಈ ಬಾರಿ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೂ ನೀಡಲಾಗಿತ್ತು. ಬೇವು, ಕಾಡು ಬಾದಾಮಿ, ಅರಳೆ, ನೇರಳೆ, ಅಕೇಶಿಯಾ, ಸಂಪಿಗೆ, ಹಾಲ, ಹೊಂಗೆ, ತೇಗ, ಸಿಲ್ವರ್ ಹಲವಾರು ಜಾತಿಯ ಗಿಡಗಳನ್ನು ಬೆಳೆಸಿ ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳು ರೈತರಿಗೆ ನೀಡಿದ ನಂತರ ಉಳಿಯುವ ಲಕ್ಷಾಂತರ ಸಸಿಗಳನ್ನು ಅರಣ್ಯ ಇಲಾಖೆ ನೆಡುತೋಪುಗಳಲ್ಲಿ ನೆಡಲಾಗುತ್ತದೆ ಎಂದು ಮಾಹಿತಿಯನ್ನ ನಿತಿನ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮೆಲುಕು ಹಾಕಿದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.